ಸುಮ್ಮನೆ ಏನೋ ಒಂದು ಬೀಚ್ ಇದನ್ನ ಬರ್ತಿದೆ ಅಂತ ಇವಾಗ ಥಿಂಕ್ ಮಾಡಬೇಡಿ. ಅದರಲ್ಲಿ ಇರೋದು ಒಂದು ಇಂಟ್ರೊಡಕ್ಷನ್ ಅಂಡ್ ಪ್ರೂಫ್ಸ್ ಆಫ್ ವಿಷ್ಣು. ನಾನು ಶ್ರೀ ವಿಷ್ಣು ಅನ್ನೋದಕ್ಕೆ ಸುಮಾರು 100 ಪ್ರೂಫ್ಗಳನ್ನ ಕೊಟ್ಟಿದ್ದೀನಿ. ರಾಮ ಮಂದಿರದ ವಿಚಾರವಾಗಿ, ರಾಮ ಮಂದಿರದ ಉದ್ಘಾಟನೆ ಯಾಕಾಯಿತು, ಅದಾಗೋದಕ್ಕೆ ಏನು ಕಾರಣ, ಅದೆಲ್ಲದನ್ನು ಕೂಡ ಪ್ರಸ್ತಾಪ ಮಾಡಿದ್ದೆ. ನಿಮಗೆ ನಾನೇ ವಿಷ್ಣು ಅನ್ನೋದಕ್ಕೆ ಸುಮಾರು 100 ಪ್ರೂಫ್ಗಳನ್ನ ಕೊಟ್ಟಿದ್ದೀನಿ. ಆ 100 ಪ್ರೂಫಲ್ಲಿ ಒಂದು ಸುಳ್ಳಾದ್ರೂ ಕೂಡ ನೀವು ಎಂಕ್ವೈರಿ ಮಾಡ್ಬೋದು. 100 ಒಂದಲ್ಲ ಎರಡಲ್ಲ. ಇದು ಕನ್ನಡದಲ್ಲೂ ಕೂಡ ಅನುವಾದ ಆಗಿದೆ, ಇಂಗ್ಲೀಷಲ್ಲೂ ಕೂಡ ಇದೆ. ಕನ್ನಡದಲ್ಲಿ ಕೂಡ ಕೊಡ್ತೀನಿ ನಿಮಗೆ, ಇಂಗ್ಲೀಷಲ್ಲೂ ಕೂಡ ಕೊಡ್ತೀನಿ ವಿಚಾರ. ಮತ್ತೊಂದು, ರಾಮ ಮಂದಿರದ ವಿಚಾರವಾಗಿ ನಾನು ಸುಮಾರು 27 ವರ್ಷದಿಂದ ನಾನು ಏನೇನು ಎಜುಕೇಶನ್ ಮಾಡಿದ್ದೀನಿ, ಏನೇನು ಸ್ಟಡಿ ಮಾಡಿದ್ದೀನಿ, ಅದೆಲ್ಲದರ ವಿಚಾರವಾಗಿ ಕಂಪ್ಲೀಟ್ ಆಗಿ ಲೈಫ್ ಹಿಸ್ಟ್ರಿ ಅಂಡ್ ರೀಬರ್ತ್ ಆಫ್ ರಾಮ ಅಯೋಧ್ಯ ಅಂತ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದೊಂದು ಮೊದಲನೇ ಒಂದು ಪ್ರೂಫ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್. ಈ ಇಂಟ್ರೊಡಕ್ಷನ್ ಅಲ್ಲಿ ಸುಮಾರು ನಿಮಗೆ ಒಂದಲ್ಲ ಎರಡಲ್ಲ 100 ಪ್ರೂಫ್. ಎಲ್ಲ ನ್ಯೂಸ್ ಚಾನಲ್ಗಳಿಂದ ನಾನು ಕಳಿಸಿದ್ದೀನಿ. ಆಲ್ಮೋಸ್ಟ್ ಕೊರಿಯರ್ ಮಾಡಿ ಸುಮಾರು ಡೆಲ್ಲಿಯಿಂದ ಹಿಡಿದು ಎಲ್ಲ ಜಾಗಗಳಿಗೂ ಕೂಡ ಒಂದು ವಾರದಿಂದನೇ ಕೊರಿಯರ್ ಮಾಡಿದ್ದೀನಿ. ಈ ನ್ಯೂಸ್ ಚಾನಲ್ ಅಲ್ಲಿ ಇರುವಂತಹ ಪ್ರೆಸ್ ಕ್ಲಬ್ ಯಾರ್ಯಾರ್ದು ಅಡ್ರೆಸ್ ಇದೆಯೋ ಈ ಎಲ್ಲ ನ್ಯೂಸ್ ಚಾನಲ್ಗಳಿಗೆ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ದೀನಿ. ಒಂದು ನವಿಲ್ಗರಿ ಮತ್ತೆ ಒಂದು ಕೊಡಲು ಮತ್ತೆ ಈ ಒಂದು ಸ್ಟೇಟ್ಮೆಂಟ್ ಏನೇನು ಇನ್ಫಾರ್ಮೇಶನ್ ನಾನು ಬರ್ದಿದ್ದೀನಿ ಅದೆಲ್ಲದನ್ನು ಕೂಡ ಇನ್ನು ಡೀಟೇಲ್ ಆಗಿ, ಒಂದಲ್ಲ ಚೂರಲ್ಲ, ಸ್ವಲ್ಪ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ಕೊಟ್ಟಿದ್ದೀನಿ. ಪ್ರತಿಯೊಂದನ್ನು ಕೂಡ ಈ ಇಂಟ್ರೊಡಕ್ಷನ್ ಮತ್ತೆ ಪ್ರೂಫ್ ಬಂದ್ಬಿಟ್ಟು ಸುಮಾರು 21 ಪೇಜ್ ಇದೆ. ಈ 21 ಪೇಜಲ್ಲಿ ನಿಮಗೆ ನಾನೇ ವಿಷ್ಣು ಅನ್ನೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಕಾರಣಗಳನ್ನ ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಕ್ಲೀನ್ ಆಗಿ ಡೀಟೇಲ್ಸ್ ತಗೊಳ್ಳಿ. ಆಮೇಲೆ ಲೈಫ್ ಹಿಸ್ಟ್ರಿ ಅಂಡ್ ರೀಬರ್ತ್ ಆಫ್ ರಾಮ ಅಯೋಧ್ಯ. ರಾಮ ಮತ್ತೆ ಹುಟ್ಟು ಬಂದಿದ್ದೇನೆ ಅನ್ನೋ ಒಂದು ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಿ. ಇದು ಎರಡನೇದು. ಮೂರನೇದು ಬಂದ್ಬಿಟ್ಟು ಸ್ಟೇಟ್ಮೆಂಟ್ಸ್ ಅಂಡ್ ವರ್ಡ್ಸ್ ಆಫ್ ರಾಮ. ನಾನು ಈ ದೇಶದ ಜನಗಳನ್ನ ಉದ್ದೇಶಿಸಿ ಮತ್ತೆ ಈ ರಾಜ್ಯದ ಜನಗಳಿಗೆ, ನನ್ನ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಈ ವಿಚಾರನ ಹೇಳ್ತಾ ಇದ್ದೀನಿ. ಅದನ್ನ ಕ್ಲೀನ್ ಆಗಿ ನೀವು ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ, ಇಂಗ್ಲಿಷಲ್ಲೂ ಕೂಡ ಇದೆ. ಯಾಕಂದ್ರೆ ಇದು ದೊಡ್ಡ ಮಟ್ಟಕ್ಕೆ ನ್ಯೂಸ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು. ಇದು ದೊಡ್ಡ ಮಟ್ಟದ ನ್ಯೂಸ್ ಆಗ್ಬೇಕು ಅಂತಾನೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ಇಷ್ಟು ದಿನ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲಾ ನ್ಯೂಸ್ ಚಾನಲ್ಗಳಿಗೂ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ದೀನಿ. ನನ್ನ ಹತ್ರ ಸುಮಾರು 3,000 to 4,000 ನ್ಯೂಸ್ ಚಾನಲ್ಗಳ ನಂಬರ್ ಇದೆ. ಬಿಡಿ ಹೇಳಿ, ನೀವು ದೇವಭವನಕ್ಕೆ ನೀವು ರಾಮನ ಅಪರಾವತಾರ ಅನ್ನೋದಕ್ಕೆ ಏನ್ ಪುರಾವೆಗಳನ್ನು ಕೊಡ್ತೀರಾ ಕೊಡಿ. ಓಕೆ, ನೀವು ಅವರು ನೋಡಿದ್ರೆ ಇವ್ರು ನೋಡಿದ್ರೆ ಬಿಡಿ, ಹೇಳಿ. ರಾಮನೇ ಅವತಾರ ಪುರುಷ, ದೇವರಲ್ಲ. ಮೊದಲನೇ ನನ್ನ ಹುಟ್ಟು ಬಂದ್ಬಿಟ್ಟು ಸೀತಾರಾಮಪುರ. ನಾನು ಹುಟ್ಟಿದ್ದು ಕೂಡ ಸೀತಾರಾಮಪುರದಲ್ಲಿ. ನೀವು ಸೀತಾರಾಮಪುರ ಬರುತ್ತೆ, ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲೂಕು. ಇದು 1ನೇ ಪುರಾವೆ. 2ನೇ ಪುರಾವೆ ಬಂದ್ಬಿಟ್ಟು ನನ್ನ ಹುಟ್ಟೂರು ಭದ್ರಾವತಿ. 3ನೇ ಪುರಾವೆ ಬಂದ್ಬಿಟ್ಟು ನಾನು ಕೃಷ್ಣ ಜನ್ಮಾಷ್ಟಮಿ. ರಾಮನಿಗೆ ಸಂಬಂಧ ಸೀತಾರಾಮಪುರ ಹುಟ್ಟಿ ಬಂದಿದ್ದು ಊರು ಸರಿ ಒಪ್ಕೊಳ್ತೀನಿ. ಭದ್ರಾವತಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ನಾನು ಹುಟ್ಟಿದ್ದು ಬೋವಿ ಕಾಲೋನಿ ಅನ್ನೋ ಒಂದು ಜಾಗ ಇದೆ. ಆ ಜಾಗದ ಬಗ್ಗೆ ನೀವು ಒಂದು ಚೂರು ವಿಚಾರ ಮಾಡಿದ್ರೆ ಸೀತಾರಾಮಪುರ ಪುರಾವೆಗಳನ್ನ ಕೊಟ್ಟಿದ್ದೀನಿ. ಈ 100 ಪುರಾವೆಗಳನ್ನ ನಾನು ತುಂಬಾ ಮಾತಾಡ್ತಾ ಹೋದ್ರೆ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಗೆ ನಾನು ಏನೇನು ಮಾತಾಡ್ಬೇಕು ಅದೆಲ್ಲ ಕೂಡ ಬರ್ದಿಟ್ಟಿದ್ದೀನಿ. ಇದ್ರಲ್ಲಿ ನೀವು ಚೆಕ್ ಮಾಡ್ಕೊಂಡು ಒಂದೊಂದು ಕ್ಲೀನ್ ಆಗಿ ಸ್ಪಷ್ಟನೆ ತಗೋಬಹುದು. ಅದಾದ್ಮೇಲೆ ನಾನು ಲೈಫ್ ಹಿಸ್ಟ್ರಿ ಬಗ್ಗೆನೂ ಕೂಡ ಮಾಡಿದ್ದೀನಿ. ಮತ್ತೆ ಟ್ರಾವೆಲ್ ಹಿಸ್ಟ್ರಿ ಆಫ್ ಭಾರತ್ ಅಂತ ಒಂದು ವಿಚಾರ ಇದೆ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಕೂಡ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು 70 ದಿನಗಳ ಕಾಲ ಟ್ರಾವೆಲ್ ಮಾಡಿದ್ದೀನಿ. 70 ದಿನ ಏನೇನು ಟ್ರಾವೆಲ್ ಮಾಡಿದ್ದೀನಿ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ನೀವು ಚೆಕ್ ಮಾಡ್ಬೋದು. ಸುಮಾರು 4 ಬುಕ್ ಕೊಟ್ಟಿದ್ದೀನಿಲ್ಲ ಈಗ ಸದ್ಯಕ್ಕೆ. ಆ 4 ಬುಕ್ಕಲ್ಲಿ ನಾನು ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಎಲ್ಲ ಪ್ರತಿಯೊಂದನ್ನು ಕೂಡ ಸತ್ಯ. ಮೊದಲನೇ ಇಂಟ್ರೊಡಕ್ಷನ್, ಸ್ಟೇಟ್ಮೆಂಟ್ಸು, ಆಮೇಲೆ ಟ್ರಾವೆಲ್ ಹಿಸ್ಟ್ರಿ, ಲೈಫ್ ಹಿಸ್ಟ್ರಿ. ಆ ಊರಲ್ಲಿ ಜನಸಂಖ್ಯೆ ಎಷ್ಟಿದೆ ಸರ್? ಸರ್, ಆ ಊರಿನ ಜನಸಂಖ್ಯೆ ಎಷ್ಟು? ಅವರಿಂದ ಒಂದು 2 to 3 ಸಾವಿರ. ಎಲ್ಲರೂ ರಾಮ ಆಗಿರ್ಬೋದಲ್ಲ, ನೀವು ಒಬ್ಬರೇನೆ ಸರ್? ಈಗ ನೋಡಿ, ರಾಮ ಆಗಿರ್ಬೋದಲ್ಲ ಸರ್. ಬರೀ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಸರ್, ನಾನು ಪುರಾವೆಗಳನ್ನ ಕೊಡ್ತಾ ಇದ್ದೀನಿ. 2ನೇ ಪುರಾವೆ ಭದ್ರಾವತಿಗೂ ರಾಮನಿಗೆ ಏನು ಸಂಬಂಧ ಇದೆ ಸರ್? ಅಲ್ಲಿ ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ. ಕೃಷ್ಣ ಜನ್ಮಾಷ್ಟಮಿ 14 ಆಗಸ್ಟ್ 1998. ಇದನ್ನು ಕೂಡ ನೀವು ವ್ಯಾಲಿಡೇಟ್ ಮಾಡ್ಬೋದು. ಅದಕ್ಕೂ ಕೂಡ ಒಂದು ಪ್ರೂಫ್ ಕೊಡ್ತೀನಿ. ಅದು ಹೇಗಾಗುತ್ತೆ ಸರ್? ಕೃಷ್ಣ ಹುಟ್ಟಿದ ದಿವಸ ರಾಮನಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ? ಕೃಷ್ಣಾಷ್ಟಮಿ ಸರ್, ಇದು ಏನೋ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ವಿಷ್ಣು ಆಗ್ಲಿ ರಾಮ ಆಗ್ಲಿ ಮತ್ತೆಲ್ಲ ಕೂಡ ಬಂದಿ ಉಲ್ಲೇಖಗಳು ಎಲ್ಲಿ ಬರುತ್ತೆ ಅಂದ್ರೆ ಪುರಾಣಗಳಲ್ಲಿ ಬರುತ್ತೆ.
ಆಯ್ತಾ ವೇದಿಕ್ ಟೈಮ್ ಪೀರಿಯಡ್ ಇರುತ್ತಲ್ಲ ಇವ್ಯಾವು ಕೂಡ ಐತಿಹಾಸಿಕ ವ್ಯಕ್ತಿಗಳಲ್ಲ ಆಯ್ತಾ? ಎಲ್ಲ ಪುರಾಣಗಳಲ್ಲಿ ಬರ್ತವೆ ಕಾಲ್ಪನಿಕವಾಗಿ. ಅಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ಬೋದು, ಕೆಲವೊಂದು ವಿಚಾರಗಳನ್ನ ಹೇಳಕ್ಕಾಗಲ್ಲ. ಅದೇ ತರ ನನಗೆ ಬಾಯಿ ಮಾತಲ್ಲಿ ಎಲ್ಲದನ್ನೇ ಹೇಳಕ್ಕಾಗಲ್ಲ ಅನ್ನೋ ಒಂದು ವಿಚಾರಕ್ಕೋಸ್ಕರವಾಗಿ ಈ ದಿನ ಒಂದು ಒಳ್ಳೆಯ ಶ್ರಾವಣ ದಿನವಾಗಿದ್ದರಿಂದ ಈ ದಿನನೇ